ಡೆಸಿಮಲ್ ಸಿಂಪ್ಲಿಫಿಕೇಷನ್ ಪ್ರಾಬ್ಲಮ್. ಲೆಕ್ಕ ನೋಡಿ, 0.8 ಡಿವೈಡೆಡ್ 0.02 ಪ್ಲಸ್ 0.02 ಡಿವೈಡ್ 0.8 ಅಂತಿದೆ. ಈಗ ಇದು ಡೆಸಿಮಲಲ್ಲಿದೆ. ಇದನ್ನು ಫ್ರ್ಯಾಕ್ಷನಲಲ್ಲಿ ಬರ್ಕೊಳ್ಳಿ. ಮೊದಲಿಗೆ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. 0.8 ಡಿವೈಡ್ 0.02 ಇದೆ. ಇದೇನಿದೆ ಡೆಸಿಮಲ್ ಇದೆ, ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ. 8 ಡಿವೈಡೆಡ್ 10 ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ, ಅದಕ್ಕೆ ಒಂದು ಸೊನ್ನೆ ಹಾಕ್ಕೊಂಡಿದ್ದೀನಿ. ಡಿವೈಡ್ 2 ಡಿವೈಡ್ 100 ಇದೇನಿದೆ ಡೆಸಿಮಲ್ ಇದೆ, ಇದನ್ನು ನಾನು ಫ್ರ್ಯಾಕ್ಷನಲ್ಲಿ ಬರ್ಕೊಂಡಿದ್ದೇನೆ. ಈಗ 8/10 ಡಿವಿಷನ್ ಇದೇನಾಗ್ತದೆ ಮಲ್ಟಿಪ್ಲಿಕೇಶನ್, ಇದೇನಾಗ್ತದೆ 100 ಮೇಲೆ ಹೋಗ್ತದೆ, 2 ಕೆಳಗೆ ಹೋಗ್ತದೆ. ಈಗ ಸಿಂಪ್ಲಿಫೈ ಮಾಡಿ. 2 1 2, 2 4 8, ಈ ಝೀರೋಗೆ ಈ ಝೀರೋ ಕ್ಯಾನ್ಸಲ್. ಏನಾಯಿತು? 4 ಗುಣಿಸು 10 ಎಷ್ಟಾಯಿತು? 40. ಇದು ಆನ್ಸರ್ ಎಷ್ಟು ಬಂತು? 40. ನಂತರ ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. 0.02 ಡಿವೈಡ್ 0.8 ಇದೆ. ಇದು ಡೆಸಿಮಲ್ ಇದೆ, ಫ್ರ್ಯಾಕ್ಷನಲ್ಲಿ ಬರ್ಕೊಳ್ಳಿ. 2 ಡಿವೈಡ್ 100 8/10. ಇಲ್ಲಿ ಬಿಂದು ಆದಮೇಲೆ ಒಂದು ಸಂಖ್ಯೆ ಇದೆ, ಒಂದು ಸೊನ್ನೆ. ಇಲ್ಲಿ ಬಿಂದು ಆದಮೇಲೆ ಎರಡು ಸಂಖ್ಯೆ ಇದೆ, 2 ಸೊನ್ನೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು 2/100 ಡಿವಿಷನ್ ಇದೆ, ಇದನ್ನು ಮಲ್ಟಿಪ್ಲಿಕೇಶನ್ ಆಗ್ತದೆ. 10 ಮೇಲೆ ಹೋಗ್ತದೆ, 8 ಕೆಳಗೆ ಬರ್ತದೆ. ಸಿಂಪ್ಲಿಫೈ ಮಾಡಿ. 2 1 2, 2 4 8, ಈ ಝೀರೋ ಕ್ಯಾನ್ಸಲ್. ಏನಾಯಿತು? 1 × 1 1, 4 × 10 40. ಏನಾಯಿತು? 1/40. ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಈಗ 1/40 ಇದೆ. ಈಗ ಡಿನೋಮಿನೇಟರ್ ಎಷ್ಟು ಗುಣಿಸಿದರೆ 1000 ಬರ್ತದೆ ನೋಡಿ. ಡಿನೋಮಿನೇಟರ್ ಎಷ್ಟು ಗುಣಿಸಿದರೆ 1000 ಬರ್ತದೆ. ಇದಕ್ಕೆ 25 ಡಿನೋಮಿನೇಟರ್ ಮತ್ತು ನ್ಯೂಮರೇಟರ್ ಗುಣಿಸ್ತಿದ್ದೇನೆ. 25 ಯಾಕೆ? ಇದು 1000 ಬರಬೇಕು. 25 × 40 ಎಷ್ಟು? 1000 ಬರ್ತದೆ. ಆಗ 25/1000. ಈಗ ನಮಗೆ ಡೆಸಿಮಲಲ್ಲಿ ಬರಿಬೋದು. ಇದನ್ನು 0.025 ಅಂತ ಬರಿಬೋದಾ? 0.025 ಏನು ಹೇಳಿ? ಬಿಂದು ಆದಮೇಲೆ 3 ಸಂಖ್ಯೆ ಇರಬೇಕು. 3 ಸಂಖ್ಯೆ ಇದೆಯಾ? 0.025. ಆಗ ಇದೇನು? 40 ಪ್ಲಸ್ 0.025. 40 ಪ್ಲಸ್ 0.025 ಎಷ್ಟಾಯಿತು? ಕೂಡಿಸಿದಾಗ 40.025 ಆನ್ಸರ್.